ಎಸ್ TV5 ಜೊತೆಗೆ ಇದೀಗ ಮಾಜಿ CM ಈಶ್ವರಪ್ಪ ಅವರು ದೂರವಾಣಿ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ನಮಸ್ತೆ ಸರ್, ಇವತ್ತು ಚೆನ್ನಮ್ಮ ಅವರು ವಿಧಿವಶರಾಗಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಕರ್ನಾಟಕಕ್ಕೂ ಕೂಡ, ಆಮೇಲೆ ರಾಜಕೀಯವಾಗಿ ಸಣ್ಣ ವಯಸ್ಸಿನಲ್ಲಿ ಕೂಡ ನೀವು ಕೂಡ ನೋಡಿರ್ಬೋದು ಅವರು ಯಾವ ರೀತಿ ಇದ್ರು ಏನಿದ್ರು ಅಂತ. ಅವರ ಜೊತೆ ನಿಮ್ಮ ಬಾಂಧವ್ಯ ಹೇಗಿತ್ತು, ಏನ್ ಹೇಳ್ತೀರಿ ಸರ್? ದೇವೇಗೌಡರು ಅಂದ ತಕ್ಷಣ ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣದಲ್ಲಿ ಪ್ರವಾಸ ಮಾಡ್ತಾ ಇದ್ದವರು ಇಬ್ರು ಪ್ರಮುಖರು. ಒಂದ್ ಕಡೆ ಯಡಿಯೂರಪ್ಪನವರು, ಇನ್ನೊಂದ್ ಕಡೆ ದೇವೇಗೌಡರು. ಆದ್ರೆ ದೇವೇಗೌಡರು ಕುಟುಂಬ ಇದೆಯಲ್ಲ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಪ್ರಚಾರವರು ತಗೊಂಡು ಅತಿ ಹೆಚ್ಚು ಸ್ಥಾನಮಾನವನ್ನು ಪಡೆದಂತ ಕುಟುಂಬ ದೇವೇಗೌಡರ ಕುಟುಂಬ. ಆ ದೇವೇಗೌಡರ ಕುಟುಂಬಕ್ಕೆ ಇವತ್ತು ರಾಜ್ಯದಲ್ಲಿ, ದೇಶದಲ್ಲಿ ಒಂದು ಸ್ಥಾನಮಾನ ಬರ್ಬೇಕಾದ್ರೆ ಅದು ಹಿಂದೆ ಒಬ್ರು ಹೆಣ್ಮಗಳಿರ್ಬೇಕು. ಆ ರೀತಿ ಚೆನ್ನಮ್ಮನವರು ಹಿರಿಯರು ಅವರು ಅವ್ರಿಗೆ ಸ್ಫೂರ್ತಿ ಕೊಟ್ಕೊಂಡು, ಪ್ರೇರಣೆ ಕೊಟ್ಕೊಂಡು ಕೆಲಸ ಮಾಡ್ಕೊಂತ ಬಂದ್ರು. ದೇವೇಗೌಡರಾಗ್ಲಿ, ಕುಮಾರಸ್ವಾಮಿ ಅವರಲ್ಲಿ, ರೇವಣ್ಣವರಾಗ್ಲಿ, ಅವರು ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಇಷ್ಟೆಲ್ಲ ಸೇವೆ ಮಾಡೋದಕ್ಕೆ ಚೆನ್ನಮ್ಮನವರು ಕೂಡ ಸ್ಫೂರ್ತಿ ಇದ್ರು ಅನ್ನೋದ್ರಲ್ಲಿ ಯಾವ ಅನುಮಾನನೂ ಇಲ್ಲ. ಮನೆಯಲ್ಲಿ ಎಲ್ಲಾ ರಾಜಕಾರಣ ನಡೀತಾ ಇರೋಂತ ಸಂದರ್ಭದಲ್ಲಿ ಮನೆ ತುಂಬಿಸ್ಕೊಂಡು ಹೋಗುವಂತವ್ರು ಒಬ್ರು ಹೆಣ್ಮಗಳು ಬೇಕೇ ಬೇಕು. ಆ ದಿಕ್ಕಲ್ಲಿ ದೇವೇಗೌಡರ ಕುಟುಂಬದಲ್ಲಿ ಚೆನ್ನಮ್ಮನವ್ರು ಮಾಡಿದಂತ ಸೇವೆನ ಇವತ್ತು ನಾವು ನೆನ್ಪು ಮಾಡ್ಕೋಬೇಕು. ನೇರವಾಗಿ ಚೆನ್ನಮ್ಮನವ್ರು ರಾಜಕೀಯಕ್ಕೆ ಬರದೇ ಇರ್ಬೋದು, ಆದ್ರೆ ದೇವೇಗೌಡರು ದೇಶದ ಪ್ರಧಾನ ಮಂತ್ರಿ ಆಗೋದಕ್ಕೆ, ಕುಮಾರಸ್ವಾಮಿ ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ, ಕೇಂದ್ರದ ಮಂತ್ರಿ ಆಗೋದಕ್ಕೆ, ರೇವಣ್ಣ ರಾಜ್ಯದಲ್ಲಿ ಮಂತ್ರಿ ಆಗೋದಕ್ಕೆ, ಈ ರೀತಿ ಎಲ್ಲದಕ್ಕೂ ಕೂಡ ಚೆನ್ನಮ್ಮನವ್ರ ಸೇವೆಯನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯಕ್ಕಾಗಲ್ಲ. ಅಂತ ಒಬ್ಬ ಸದ್ಗೃಹಿಣಿ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅಂತ ತಕ್ಷಣ ತುಂಬಾ ನೋವಾಗ್ತಾ ಇದೆ. ಬೇರೆ ಹೆಣ್ಮಕ್ಳು ಕೂಡ ಚೆನ್ನಮ್ಮನವರು ಸ್ಫೂರ್ತಿ. ಯಾರ್ಯಾರು ರಾಜಕಾರಣಿಗಳು ಕೆಲಸ ಮಾಡ್ತಾರೋ, ನೀವು ಕೆಲಸ ಮಾಡ್ರಿ, ಸಾರ್ವಜನಿಕ ಸೇವೆ ಮಾಡ್ರಿ, ಖಂಡಿತ ನಾವು ನಿಮ್ಗೆ ಸಹಕಾರ ಕೊಡ್ತೀವಿ ಅಂತೇಳಿ ಚೆನ್ನಮ್ಮನವ್ರು ಬಾಯಿ ಬಿಟ್ಟು ಹೇಳಿದ್ರು ಕೂಡ ಅವ್ರು ಸಹಕಾರ ಕೊಟ್ಟಿದ್ದಕ್ಕೋಸ್ಕರ ಇವರೆಲ್ಲರೂ ಕೂಡ ಕೆಲಸ ಮಾಡ್ಕೊಂತ ಹೋದ್ರು. ಹಾಗಾಗಿ ಇವತ್ತು ರಾಜ್ಯದಲ್ಲಿ ಚೆನ್ನಮ್ಮನವ್ರು ಇಲ್ಲ ಅಂತಿದ್ದಂಗೆನೆ ನಿಜಕ್ಕೂ ನಮ್ಮೆಲ್ಲರೂ ಕೂಡ ನಮ್ಮ ತಾಯಿನೇ ಕಳ್ಕೊಂಡಷ್ಟು ನೋವಾಗ್ತಾ ಇದೆ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ ಮತ್ತು ಅವ್ರ ಕುಟುಂಬದವರು ಕೂಡ ಆ ದುಃಖವನ್ನು ಭರಿಸಂತ ಶಕ್ತಿ ಭಗವಂತ ಅವ್ರಿಗೆ ಕೊಡ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ನೀವು ಕೂಡ 50 ವರ್ಷ ರಾಜಕಾರಣದಲ್ಲಿ ಇದ್ದೀರಿ, ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು ಸರ್? ಚೆನ್ನಮ್ಮನವ್ರ ಹತ್ರ ನನ್ನ ಒಡನಾಟ ಇಲ್ಲ. ಆದ್ರೆ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ ಅವ್ರು ನಮ್ಗೆಲ್ಲ ಬಹಳ ವಿಶ್ವಾಸದಲ್ಲೆಲ್ಲ ಮಾತಾಡ್ತಾ ಇದ್ರು. ಅದೇ ರೀತಿ ಈಗ ಕುಮಾರಸ್ವಾಮಿಯನ್ನ ಭೇಟಿ ಮಾಡಕ್ ಹೋದಾಗ್ಲಿರ್ಬೋದು, ದೇವೇಗೌಡರ ಭೇಟಿ ಮಾಡಕ್ ಹೋದ ಸಂದರ್ಭ ಇರ್ಬೋದು, ಅವರು ಭೇಟಿ ಮಾಡ್ತೀವಿ ವಿನ ಅವ್ರ ಜೊತೆಗೆ ಏನ್ ಚರ್ಚೆಗಳು ನಾವೇನ್ ಮಾಡ್ತಿರ್ಲಿಲ್ಲ. ಓಕೆ ಸರ್, ಥ್ಯಾಂಕ್ ಯು TV5 ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್, ಈಶ್ವರಪ್ಪನವರು ಮಾತನಾಡಿದ್ರು ನಮ್ಮ ಜೊತೆಗೆ. ರಾಜಕಾರಣದಲ್ಲಿ ರಾಜಕೀಯ ವ್ಯಕ್ತಿಗಳ ಧರ್ಮಪತ್ನಿಯರು ಯಾವ ರೀತಿ ಇರಬೇಕು ಅನ್ನೋದು ಅವರಿಗೆ ಆದರ್ಶ ಇವರು ಅಂತ ಹೇಳಿದರು ಈಶ್ವರಪ್ಪ ಅವರು. ಒಡನಾಟಕ್ಕಿಂತ ಅವರು ಹೋದಾಗ ಚೆನ್ನಾಗಿ ನಮ್ಮನ್ನ ಮಾತಾಡಿಸ್ತಾ ಇದ್ರು. ಆಮೇಲೆ ಕಾರ್ಯಕರ್ತರಿಗೂ ಕೂಡ ಒಂದು ಸ್ಥೈರ್ಯವನ್ನು ತುಂಬ್ತಾ ಇದ್ರು. ದೇವೇಗೌಡರು ಅವರ ಕುಟುಂಬದಲ್ಲಿರುವಂತಹ ಅವ್ರ ಮಕ್ಕಳು ಇಷ್ಟು ಲೆವೆಲ್ಗೆ ಅವರು ಬೆಳಿಬೇಕು, ಇಷ್ಟು ಸಾರ್ವಜನಿಕವಾಗಿ ಸೇವೆಯನ್ನು ಸಲ್ಲಿಸಬೇಕಾದ್ರೆ ಅದರ ಹಿಂದಿದ್ದಂತಹ ಶಕ್ತಿ ದೇವೇಗೌಡರ ಪತ್ನಿ ಚೆನ್ನಮ್ಮ ಅಂತ ಅವರು ಕೂಡ ಹೇಳಿದರು. ಎಸ್, ಚೆನ್ನಮ್ಮ ಅವರ ನಿಧನದಿಂದ ಇವತ್ತು ಗೌಡರ ಕುಟುಂಬದಲ್ಲಿ ಬಹಳಷ್ಟು ಕತ್ತಲಾಗಿದೆ. ಅವಳನ್ನು ಕಳೆದುಕೊಂಡಿದ್ದಾರೆ. ಇವತ್ತು ಒಬ್ಬ ಮಾಜಿ ಪ್ರಧಾನ ಮಂತ್ರಿಯ ಪತ್ನಿ ಇವರು. ಅಷ್ಟು ಅವರ ಮಾಜಿ ಪ್ರಧಾನಿಯ ಪತ್ನಿ ಆಗಿದ್ದರು. ಇವರು ಬಹಳಷ್ಟು ಸರಳ ಜೀವನವನ್ನು ನಡೆಸ್ತಾ ಇದ್ದರು. ದಿಲ್ಲಿಯ ನಿವಾಸದಲ್ಲಿ ಇದ್ದಾಗಲೂ ಕೂಡ ಇವರು ಸರಳವಾಗಿ ಇರ್ತಾ ಇದ್ರು. ಆಮೇಲೆ ನಾನು ಹೊರಡ್ತಾ ಇದ್ದೆ, ಚೆನ್ನಮ್ಮ ಹುಟ್ಟಿದ್ದು ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲೇ. ಪತಿ ಪತ್ನಿ ಇಬ್ಬರು ತಂದೆಯ 2ನೇ ಪತ್ನಿಯ ಮಕ್ಕಳೇ ಎಂಬುದೇ ಅಪರೂಪ ಆಗಿರೋದು. ಹರದನಹಳ್ಳಿ ಮತ್ತು ಮುತ್ತಿಗೆ ಹಿರೇಹಳ್ಳಿ ನಡುವೆ ಕೇವಲ 4 ಮೀಟರ್ ಅಂತರ ಆಯಿತು. ಬಾಲ್ಯದಲ್ಲಿ ದೇವೇಗೌಡ ಚೆನ್ನಮ್ಮ ನಡುವೆ ಪರಸ್ಪರ ಪರಿಚಯ ಆಯಿತು. 1937ರಲ್ಲಿ ಚೆನ್ನಮ್ಮ ಅವರು ಜನನ ಆಗಿತ್ತು. ಮುತ್ತಿಗೆ ಹಿರೇಹಳ್ಳಿಯಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಇವರು ಪೂರೈಸಿದ್ರು. ಹಳೆಕೋಟೆ ಶಾಲೆಗೆ 5 ಕಿಲೋಮೀಟರ್ಗಟ್ಟು ನಡೆದು SSLC ಶಿಕ್ಷಣವನ್ನು ಪೂರ್ಣ ಮಾಡಿದರು. ಇನ್ನು ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶವನ್ನು ಸಿಗದೆ ಆ ಕಾಲದಲ್ಲಿ ಶಿಕ್ಷಣ ವಂಚಿತರಾದರು. SSLC ಶಿಕ್ಷಣ ಪೂರ್ಣ ಆಯಿತು. ಚೆನ್ನಮ್ಮ ಹುಟ್ಟಿದ್ದು ದೇವೇಗೌಡರ ಹುಟ್ಟೂರು ಹರದನಹಳ್ಳಿಯಲ್ಲೇ. ಪತಿ ಪತ್ನಿ ಇಬ್ಬರು ತಂದೆಯ 2ನೇ ಪತ್ನಿಯ ಮಕ್ಕಳು ಎಂಬುದು ಇಲ್ಲಿ ಅಪರೂಪ. ಹರದನಹಳ್ಳಿ ಮತ್ತು ಮುತ್ತಿಗೆ ಹಿರೇಹಳ್ಳಿ ನಡುವೆ ಕೇವಲ
4 ಮೀಟರ್ ಅಂತರ ಇತ್ತು. ಬಾಲ್ಯದಲ್ಲಿ ದೇವೇಗೌಡ ಮತ್ತು ಚೆನ್ನಮ್ಮ ಇಬ್ಬರು ಕೂಡ ಪರಸ್ಪರ ಪರಿಚಯ ಇತ್ತು. ಸೊ ಬಹಳಷ್ಟು ಪ್ರೀತಿ ಇತ್ತು ದೇವೇಗೌಡರು ಕೂಡ ಅವರ ಪತ್ನಿಯ ಮೇಲೆ. 1937ರಲ್ಲಿ ಜನನ ಆಗಿತ್ತು ಇವರು. ಮುತ್ತಿಗೆ ಹಿರೇಹಳ್ಳಿ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನು ಪೂರೈಸಿದರು. ಹಳೇಕೋಟೆ ಶಾಲೆಗೆ 5 ಕಿಲೋಮೀಟರ್ ನಡೆದು ಹೋಗಿ SSLC ಶಿಕ್ಷಣವನ್ನು ಪೂರ್ಣ ಮಾಡಿದರು. ಮುಂದಿನ ವಿದ್ಯಾಭ್ಯಾಸಕ್ಕೆ ಅವಕಾಶ ಸಿಗದೆ SSLC ಸೀಮಿತ ಆಗಿತ್ತು. 17ನೇ ವಯಸ್ಸಿನಲ್ಲಿ 1954ರ